ತರಕಾರಿ ಬೆಲೆ ಏರಿಕೆಗೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಭಾರತಿ ನಗರ ನಾಗರಿಕರಿಂದ ಕಾಕ್ಸ್ ಟೌನ್ ನಲ್ಲಿ ಪ್ರೊಟೆಸ್ಟ್. 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರಿಂದ ಪ್ರತಿಭಟನೆ. ಕೂಡಲೇ ತರಕಾರಿ ಬೆಲೆ ಇಳಿಕೆ ಆಗಬೇಕು ಅಂತ ಆಗ್ರಹವನ್ನ ಮಾಡ್ತಿದ್ದಾರೆ. ಸೊಪ್ಪು ಮತ್ತು ತರಕಾರಿಯನ್ನ ರಸ್ತೆಗೆ ಸುರಿದು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ತರಕಾರಿ ಬೆಲೆ ಏರಿಕೆಗೆ ವಿರೋಧಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಭಾರತಿ ನಗರದಿಂದ ಕಾಕ್ಸ್ ಟೌನ್ ನಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರಿಂದ ಈ ಆಕ್ರೋಶ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ತರಕಾರಿ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳಿ ತರಕಾರಿನೇ ನೆಲದ ಮೇಲೆ ಚೆಲ್ತಾ ಇದ್ದಾರೆ. ವಾವ್! ಪ್ರತಿಭಟನಾಕಾರರಿಂದ ಪ್ರತಿಭಟನೆ. ಕೂಡಲೇ ತರಕಾರಿ ಬೆಲೆ ಇಳಿಕೆ ಆಗಬೇಕು. ಪ್ರತಿಭಟನೆ ಮಾಡ್ಲಿಕ್ಕೆ ಇವರಿಗೆ ಬೇರೆ ಸ್ಟೈಲ್ ಸಿಗ್ಲಿಲ್ವಾ ಅಂತ. ಏನು ಸೊಪ್ಪು ತರಕಾರಿ ಉಪಯೋಗಿಸ್ತೀವಿ ತಿನ್ಲಿಕ್ಕೆ, ಆಹಾರ ಅಂತ ಹೇಳಿ, ಅನ್ನ ದೇವತೆ ಅಂತ ಹೇಳಿ, ಅದನ್ನೇ ನೆಲದ ಮೇಲೆ ಹಾಕಿ ಪಾಪ ಪ್ರತಿಭಟನೆ ಮಾಡ್ತಿದ್ದಾರೆ. ಸೊಪ್ಪು ತರಕಾರಿ ಬೆಲೆ ಗಗನಕ್ಕೇರಿದೆ, ಒಪ್ಕೋತೀವಿ. ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಒಪ್ಕೋತೀವಿ. ಪ್ರತಿಭಟನೆ ಮಾಡಲೇಬೇಕು. ಆದ್ರೆ ಆ ತರಕಾರಿಯನ್ನೇ ನೆಲದ ಮೇಲೆ ಹಾಕಿ ಪ್ರತಿಭಟನೆ ಮಾಡೋದು ಎಷ್ಟು ಸರಿ? ಭಾರತಿ ನಗರ ನಾಗರಿಕರಿಂದ ಕಾಕ್ಸ್ ಟೌನ್ ನಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. 50ಕ್ಕೂ ಹೆಚ್ಚು ಪ್ರತಿಭಟನಾಕಾರರಿಂದ ಪ್ರತಿಭಟನೆ ಮಾಡ್ತಿದ್ದಾರೆ. ಕೂಡಲೇ ತರಕಾರಿ ಬೆಲೆ ಇಳಿಕೆ ಆಗಬೇಕು ಅಂತ ಆಗ್ರಹ ಮಾಡಿ ಸೊಪ್ಪು ತರಕಾರಿಯನ್ನ ರಸ್ತೆಗೆ ಸುರಿದು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಬೀನ್ಸ್ ಕೆಜಿಗೆ 250 ರೂಪಾಯಿ ಆಗಿದೆ. ಕ್ಯಾರೆಟ್ 100 ರೂಪಾಯಿ ಕೆಜಿ, ಕ್ಯಾಪ್ಸಿಕಮ್ 90 ರೂಪಾಯಿ, ಬದನೆಕಾಯಿ 85 ರೂಪಾಯಿ. ಹೀಗೆ ಆಗ್ತಿದ್ರೆ ಹೇಗೆ? ಬೆಂಗಳೂರಿನ ಪ್ರಮುಖ ಸಗಟು ಮಾರುಕಟ್ಟೆಗಳಾದ ಕೆಆರ್ ಮಾರುಕಟ್ಟೆ, ಯಶವಂತಪುರ, ಇಲ್ಲೆಲ್ಲಿಯೂ ಕೂಡ ತರಕಾರಿ ಸೊಪ್ಪಿನ ಬೆಲೆ ಏರಿಕೆ ಆಗಿದೆ.